ನಾವು ಮಂಜೇಶ್ವರ ಮಂಡಲದಲ್ಲಿರುವಂಥ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ನಮ್ಮ BJPಯ ಅಭ್ಯರ್ಥಿಯಾದಂತಹ ಸುರೇಂದ್ರ ಸರ್ನ ಇದು ಮತಯಾಚನೆಗೆ ನಾವು ಹೋಗ್ತಾ ಇದ್ದೇವೆ. ಇವರು ಮಲಪ್ಪುರಂದಿಂದ ಬಂದಿದ್ದಾರೆ, ನಮ್ಮ ಮುಸ್ಲಿಮ್ಸ್ನವರದ್ದು, ಮುಸ್ಲಿಂ ಸಮುದಾಯದಲ್ಲಿರುವಂಥವರು. ಈಗ ಇಲ್ಲಿ ಏನು ಅಂತ ಹೇಳಿದರೆ ಪ್ರಚಾರ ಏನು ಅಂತ ಹೇಳಿದರೆ BJP ಅಂತ ಹೇಳಿದರೆ ಅದು ಮುಸ್ಲಿಮ್ಸಿನಲ್ಲ, ಅದು ಹಿಂದೂ ಪಾರ್ಟಿ, ಅದು ನಮಗೇನು ಸಂಬಂಧ ಇಲ್ಲ ಅಂತೇಳಿ. ನಾನು ಕೂಡ ಮುಸ್ಲಿಮೇ, ಇವರು ಕೂಡ ಮುಸ್ಲಿಂ. ಇವರು ಕಾಸರಗೋಡು ಜಿಲ್ಲಾ ಜನರಲ್ ಸೆಕ್ರೆಟರಿ ಮೈನಾರಿಟಿ ಮೋರ್ಚಾದ. ಇವರು ಮಲಪ್ಪುರಂ ಜಿಲ್ಲೆಯಿಂದ ಬಂದಿದ್ದಾರೆ. ಮಲಪ್ಪುರಂ ಜಿಲ್ಲೆಯ ಜಿಲ್ಲೆಯ ವೈಸ್ ಪ್ರೆಸಿಡೆಂಟ್ ಇವರು. ಬೇರೆ ಒಂದು ಜನರು ಇದ್ದಾರೆ, ಅವರು ಕೂಡ. ನಾವೆಲ್ಲರೂ ಮುಸ್ಲಿಮ್ಸ್, ನಮಗೆ ಯಾವುದೇ ತೊಂದರೆ ನಮಗೆ BJPಯಿಂದ ಆಗಲಿಲ್ಲ. ನಮಗೆ ಯಾವುದೇ ತೊಂದರೆ, ನಾವೆಷ್ಟು ಸೌಹಾರ್ದತೆಯಲ್ಲಿ ಪ್ರೀತಿಯಲ್ಲಿದ್ದೇವೆ. ನಾವು ಯಾವುದೋ ವಿಷಯವನ್ನು ಎಲ್ಲಿಯೋ ಆದಂಥ ಘಟನೆಗಳನ್ನು ಎಲ್ಲಿಯೂ ಆದಂಥದ್ದು 146 ಕೋಟಿ ಜನಸಂಖ್ಯೆ ಇದೆ ನಮ್ಮ ಭಾರತದಲ್ಲಿ. ಆ ಜನಸಂಖ್ಯೆಯಲ್ಲಿ ಕೆಲವರು ಆರಾಧನೆ ಮಾಡುವಂಥ ಇದು ಧರ್ಮದಲ್ಲಿರುವವರು ಇದ್ದಾರೆ, ಇಲ್ಲದವರು ಇದ್ದಾರೆ, ಜಾತಿಯಲ್ಲಿದ್ದವರು ಇದ್ದಾರೆ, ಜಾತಿ ಇಲ್ಲದವರು ಇದ್ದಾರೆ, ಏನೆಲ್ಲ ಚಿಂತೆ ಮಾಡುವವರಿದ್ದಾರೆ, ಚರಸ ಗಾಂಜ ಎಳೆಯುವವರಿದ್ದಾರೆ, ಇದು ಆಲ್ಕೋಹಾಲ್ ಕುಡಿಯುವವರು ಇದ್ದಾರೆ. ಎಲ್ಲರೂ ಒಂದೇ ರೀತಿಯಲ್ಲಿ ಇರುವವರಲ್ಲ. ನಾವೆಲ್ಲ ಸಮಾಧಾನ, ಶಾಂತಿ, ಸೌಹಾರ್ದತೆ ನೋಡುವವರು. ಎಲ್ಲರೂ ನಮ್ಮಾಗಿ ಇರಬೇಕಂತಿಲ್ಲ. ಹಾಗೆ ಒಂದೆರಡು ಘಟನೆಗಳನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ಅಲ್ಲಿ ಹೀಗಾಗಿದೆ, ಇಲ್ಲಿ ಹೀಗಾಗಿದೆ, ಉತ್ತರ ಇಂಡಿಯಾದಲ್ಲಿ ಮತ್ತೊಂದು ವಿಷಯ ಆಗಿದೆ, ಪಶ್ಚಿಮ ಇಂಡಿಯಾದಲ್ಲಿ ಮತ್ತೊಂದಾಗಿದೆ, BJP ಇಲ್ಲಿ ಬಂದರೆ ನಮಗೆ ಉಳಿಗಾಲ ಇಲ್ಲ, ಇಲ್ಲಿ ನಮ್ಮ ಸಮುದಾಯದವರಿಗೆ ಉಳಿಗಾಲ ಇಲ್ಲ, ಇಲ್ಲಿ ಅವರು ಪಳ್ಳಿಯನ್ನು ಕಲ್ಲ ಬಿಸಾಡ್ತಾರೆ, ನಮಗೆ ಇಲ್ಲಿ ಮನೆಗಳನ್ನು ಬುಲ್ಡೋಸರಲ್ಲಿ ಹಾಕಿ ಮಾಡ್ತಾರೆ. ಇಂತಹ ಜನರಿಗೆ ಇಂತಹ ಸುಳ್ಳು ವಿಷಯಗಳನ್ನು ತುಂಬಿಕೊಂಡು ಮತಯಾಚನೆ ಮಾಡ್ತಾ ಇದ್ದಾರೆ ನಮ್ಮ ಅಪೋಸಿಷನ್ ಪಾರ್ಟಿಯವರು. ನಾನು ಹೇಳೋದು, ನಾನೊಂದು ಪ್ರೊಫೆಸರ್, ನಾನೊಂದು ಲೆಕ್ಚರರ್ ಆಗಿ, ನಾನು ಪ್ರಿನ್ಸಿಪಾಲ್ ಆಗಿ, ನಾನು ಸಮಾಜ ಸೇವೆ ಮಾಡುವವ. ನನಗೆ ಇಷ್ಟರ ತನಕ ನನಗೆ ಎಲ್ಲಿಯೂ ಕೂಡ BJP ಹಿಂದೂ ಪಾರ್ಟಿ ಅಂತ ನನಗೆ ಕಾಣಲಿಲ್ಲ. ನಾವು ಮೊನ್ನೆ ರೋಡ್ ಶೋ ಮಾಡಿದೆ ಪೈವಳಿಕೆಯಲ್ಲಿ. ಈ ಪೈವಳಿಕೆ ಬಾಯಿಕಟ್ಟೆಯಿಂದ ಪೈವಳಿಕೆವರೆಗೆ ಸುರೇಂದ್ರಜಿಯವರು ನಾವು ರೋಡ್ ಶೋ ಮಾಡಿದೆ. ಅಲ್ಲಿ 300 ಧ್ವಜ ಇತ್ತು. ಎಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷದ ಧ್ವಜ. ಯಾವುದೇ ಹಿಂದುವಿನ ಒಂದು ಧ್ವಜ ಅಲ್ಲಿ ನಾನು ಕಾಣಲಿಲ್ಲ. ಮತ್ತೆ ಯಾಕೆ ಹೇಳ್ತಾರೆ ಇವರು? ಮತ್ತು ಜನರಿಗೆ ಸುಳ್ಳು ವಿಷಯವನ್ನು ತುಂಬಿಕೊಂಡು, ಸುಳ್ಳು ವಿಷಯವನ್ನು ಮನದಟ್ಟು ಮಾಡಿಕೊಂಡವರಿಗೆ ಇದನ್ನೇನು ಮಾಡೋದು, ಆಪಾದನೆ ಮಾಡಿಕೊಂಡು ಅದು ಅಂತ ಹೇಳ್ತಾರೆ. ಅಲ್ಲಿ ಎಲ್ಲಿಯೂ ಕೂಡ ನಾವು ರೋಡ್ ಶೋ ಮಾಡುವಾಗ ನಮಗೆ ಎಲ್ಲಿಯೂ ಕೂಡ ಹಿಂದೂ ದೇವಸ್ಥಾನದಲ್ಲಿ ಕಟ್ಟುವಂಥ ಯಾವುದೇ ಧ್ವಜ ಅಲ್ಲಿ ಕಟ್ಟಲಿಲ್ಲ. ಮತ್ತು ಹೇಗೆ ಅದು ಹಿಂದೂ ಪಾರ್ಟಿ ಆಗೋದು? ಇಂತಹ ವಿಷಯಗಳನ್ನು ತುಂಬಿಕೊಂಡು ಜನರಲ್ಲಿ ಹೆದರಿಕೆ ಉಂಟು ಮಾಡಿಕೊಂಡು ಈ ನಮ್ಮ BJP ಬಂದರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಈಗಾಗಲೇ ನಾನು ಹೇಳಿದ್ದೇನೆ, ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ನಾವೆಲ್ಲ ಒಂದಾಗಬೇಕು. ಇಲ್ಲಿ ರಾಜಕೀಯ ಪಕ್ಷ ಉಂಟು, ಈಗ SDPI ಉಂಟು, ಅದೇ ರೀತಿಯಲ್ಲಿ LDF ಇದೆ. ಅವರು ಕ್ಯಾಂಡಿಡೇಟನ್ನು ನಿಲ್ಲಿಸುವಾಗಲೂ ಕೂಡ ಅವರು ಎಲ್ಲಿಯಾದರೂ ಇದು ಧ್ರುವೀಕರಣ ಆಗದ ಹಾಗೆ ಅಲ್ಲಿ ಎಲ್ಲಿಯಾದರೂ 10 ಓಟು ಹಿಡಿಯುವ LDF ಅಲ್ಲಿ ನಿಂತು ಬಿಟ್ಟರೆ ನಿಲ್ಲಿಸಬೇಡಿ, ಗ್ಯಾರಂಟಿ ಅದು ಏನಾಗ್ತದೆ, BJP ಬರ್ತದೆ. BJP ಬಂದುಬಿಟ್ರೆ ನಾವೆಲ್ಲರೂ ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋಗಬೇಕಾದ್ರೆ. SIR ಬಂದವರು ಕೂಡ, ನಾನು ಪಂಚಾಯತ್ ಎಲೆಕ್ಷನಲ್ಲಿ ಪ್ರಚಾರಕ್ಕೆ ಹೋದಾಗ ನಾನು ಎಲ್ಲ ಸ್ಟೇಜಿಯಲ್ಲಿ ಹೇಳಿದೆ, ಯಾರಲ್ಲಾದರೂ ಈ ಏರಿಯಾದಲ್ಲಿ ಯಾರದಾದ್ರೂ ಇಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಇದ್ದವರಿಗೆ ಯಾರದಾದ್ರೂ ಓಟು ಮತವು ಇಲ್ಲದಾಗಾದರೆ ನನ್ನಲ್ಲಿ ಬಂದು ಕೇಳಬೇಕು ಅಂತ. ಇಷ್ಟರ ತನಕ ಯಾರು ಕೂಡ ನನ್ನ ಹತ್ರ ಬಂದು ಕೇಳಲಿಲ್ಲ. ಯಾಕೆ? ಮತ ಹೋಗಲಿಲ್ಲ. ಇವರೇನು ಮಾಡ್ತಾರೆ, SIR ಬಂದದ್ದು ನಮ್ಮನ್ನೆಲ್ಲ ಇಲ್ಲದಾಗ ಮತ ಇಲ್ಲದಾಗೆ ಮಾಡಲಿಕ್ಕೆ, ನಮ್ಮನ್ನು ಇದು ಓಟ್ ಇಲ್ಲದಾಗೆ ಮಾಡಲಿಕ್ಕೆ ಅಂತೇಳಿ ಪ್ರಚಾರ ಮಾಡಿದರು. ಅದರಲ್ಲಿ ಅವರಿಗೆ ಸ್ವಲ್ಪ ಲಾಭ ಸಿಕ್ಕಿತ್ತು. ನಾನು ಹೇಳಿದೆ, ನಾನು ಇಡೀ ಪಬ್ಲಿಕಲ್ಲಿ ಮೀಟಿಂಗಲ್ಲಿ ಹೇಳಿದೆ, ಯಾರಿಗಾದರೂ ಒಬ್ಬರಿಗೆ ಒಬ್ಬರು ನಮ್ಮಲ್ಲಿ ಇಲ್ಲಿ ಹುಟ್ಟಿ ಬೆಳೆದವರಿಗೆ ಮತ ಇಲ್ಲದಾದರೆ ನನ್ನಲ್ಲಿ ಹೇಳಿ ಅಂತೇಳಿ, ಆದರೆ ಬಂದು ನನ್ನಲ್ಲಿ ಹೇಳಬೇಕಲ್ಲ. ನಾನು ಓಪನ್ ಆಗಿ ಹೇಳ್ತೇನೆ, ನಿಮ್ಮ ಮಾಧ್ಯಮದ ಮೂಲಕ ಇನ್ನೂ ಕೂಡ ಹೇಳ್ತಾ ಇದ್ದೇನೆ, ಇದು ಸುಮ್ಮನೆ ಸುಳ್ಳು ಆರೋಪ. ಈ SIR ಯಾವುದೇ ತೊಂದರೆಯೂ ನಮ್ಮ ಮುಸ್ಲಿಮ್ಸಿಗೆ ಆಗಲಿಲ್ಲ. ಆದರೆ ಒಂದು ವಿಷಯ ಹೇಳ್ತೇನೆ ಮೇಡಮ್, ನಾನು ಅವತ್ತು ಕೂಡ ಹೇಳ್ತೇನೆ, ಇವತ್ತು ಕೂಡ ನಾಳೆ ಹೇಳ್ತೇನೆ, ಬಂಗಾಳದಿಂದ ಬಂದವರು, ಹೊರದೇಶದಿಂದ ಬಂದವರು, ಪಾಕಿಸ್ತಾನದಿಂದ ಬಂದವರು, ಇದು ರೋಹಿಂಗಾಯಿಂದ ಬಂದವರು, ಅವರಿಗೆ ನಾವು ಯಾಕೆ ಮತ ಕೊಡಬೇಕು? ಇಲ್ಲಿ ಬಾರ್ಬರ್ ಶಾಪಲ್ಲಿರುವವರಿಗೆ, ಇಲ್ಲಿ ಸಾರಣೆ ಮಾಡುವವರೆಲ್ಲ ಎಲ್ಲಿಂದ ಬರ್ತಾರೆ? UPಯಿಂದ, ಡೆಲ್ಲಿಯಿಂದ ಎಲ್ಲ ಬರ್ತಾರೆ, ಉತ್ತರ ಇಂಡಿಯಾದಲ್ಲಿ ಬರ್ತಾರೆ. ಇಲ್ಲಿ ಕೂಡ ರೇಷನ್ ಕಾರ್ಡ್ ಮಾಡಿ, ಇಲ್ಲಿ ನಂಬರ್ ಮಾಡಿ, ಇಲ್ಲಿ ಮತವನ್ನು ಓಟನ್ನು ಮಾಡ್ತಾರೆ. ಅವರಿಗೆ ಇಲ್ಲಿ ಓಟ್ ಇಲ್ಲ, ಇಲ್ಲಿ ಬೆಳೆದವರಿಗೆ ಓಟ್ ಇದೆ. ಅಷ್ಟು ಕ್ಲಿಯರ್ ಕಟ್ಟಾಗಿ ನಾನು ಜನರಿಗೆ ಹೇಳಿಕೊಡ್ತೇನೆ. ಆದರೂ ಕೂಡ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಪ್ರತಿಪಕ್ಷದವರು ಅವರ ಸ್ವಾರ್ಥ ಲಾಭಕ್ಕೋಸ್ಕರ ಜನರನ್ನು ತಪ್ಪು ದಾರಿಗೆ ಎಳೀತಾ ಇದ್ದಾರೆ. ಈಗ ನಾವೀಗ ತುಂಬ ಮನೆಗೆ ಹೋದೆವು. ನಾವು ಅಲ್ಲಿ ಹೇಳೋದು,
ನಮಗೆ BJPಗೆ ಏನು ಓಟ್ ಹಾಕೋದಕ್ಕೆ ತೊಂದರೆ ಇಲ್ಲ, ನಮಗೆ ಅಭಿವೃದ್ಧಿ ಬೇಕು ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಸಲೀಲ್ ಮಾಸ್ಟರ್ ಅಂತ ಅವರು ಈಗ ಪಕ್ಷಕ್ಕೆ ಬಂದಿದ್ದಾರೆ, ನಾವು ಯಾಕೆ ಎದುರಬೇಕು? ಆ ರೀತಿಯಲ್ಲಿ ನಮ್ಮಲ್ಲಿ ನೀವು ಹೇಳಿದ್ದೀವಿ മാസ്റ്റർക്ക്. മഞ്ചേശ്വരം നിയോജക മണ്ഡലത്തിൽ മത്സരിക്കുന്ന ബഹുമാനപ്പെട്ട സുരേന്ദ്രൻ സാറ് ഇതിനു മുമ്പ് 2 പ്രാവശ്യം ഇവിടെ 2 പ്രാവശ്യമല്ലേ പരാജയപ്പെട്ടു. ചെറിയ വോട്ടിൻ്റെ വ്യത്യാസത്തിൽ പരാജയപ്പെട്ടതാണ്. കാരണം ഇടതും വലതും മനഃപൂർവ്വം സുരേന്ദ്രൻ സാറെ തോൽപ്പിക്കണമെന്നുള്ള ഉദ്ദേശത്തോടു കൂടി BJPനെ താറ് അടിച്ചു കാണിക്കാൻ വേണ്ടിയിട്ടുള്ള ഒരു തന്ത്രപരമായിട്ടുള്ള നീക്കത്തിൽ കൂടിയാണ് സുരേന്ദ്രൻ സാറിനെ പരാജയപ്പെടുത്തിയത്. മുസ്ലിങ്ങളെ ഭയപ്പെടുത്തിക്കൊണ്ട് ഭിന്നിപ്പിച്ചുകൊണ്ട് മുസ്ലിങ്ങളെ ഭയപ്പെടുത്താൻ പറ്റുമെന്ന് 2 കക്ഷികളും മനഃപൂർവ്വം ഉണ്ടാക്കുന്ന ഒരു തന്ത്രത്തിൽ കൂടി മുസ്ലിങ്ങളെ ഭയപ്പെടുത്തിക്കൊണ്ട് 2 പാർട്ടിയും ഇതുവരെ വോട്ട് നേടി വിജയിച്ചതാണ്. അതുകൊണ്ട് ഇനി ഇത് നടക്കൂല. കാരണം ഞങ്ങളിന്ന് പല മുസ്ലിം വീടുകളിലും സന്ദർശിച്ചപ്പോൾ മുസ്ലിം വീടുകളിൽ നിന്ന് നമ്മൾക്ക് നല്ലതായ സുരേന്ദ്രൻ സാറിന് BJPക്കും അനുകൂലമായിട്ടുള്ള നല്ലതായ റിപ്പോർട്ടുകളാണ് നമ്മൾക്ക് ഇതുവരെ കിട്ടിക്കൊണ്ടിരിക്കുന്നത്. അതുകൊണ്ട് അടുത്ത ഇലക്ഷനിൽ ബഹുമാനപ്പെട്ട നമ്മളുടെ സുരേന്ദ്രൻജി ഇവിടെ വമ്പിച്ച ഭൂരിപക്ഷത്തോടു കൂടി മുസ്ലിം സമുദായത്തിൻ്റെയും എല്ലാ വോട്ടോടു കൂടി നല്ല വിജയം ഉണ്ടാകുമെന്ന് ഞങ്ങൾ വിശ്വസിക്കുന്നു. അതുകൊണ്ട് സുരേന്ദ്രജിയെ വിജയിപ്പിക്കാൻ വേണ്ടി എല്ലാ മുസ്ലിങ്ങളും ഇതിൻ്റെ പിറകിൽ ഒരു പ്രാവശ്യം നിങ്ങൾ സുരേന്ദ്രൻജിയെ വിജയിപ്പിക്കുക, അത് അഭ്യർത്ഥിക്കുന്നു ഞങ്ങൾ.